ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆಯನ್ನು ಆಯೋಜನೆ ಮಾಡಿದ್ವಿ. ಈ ಹಿಂದೆ ದಿನಾಂಕ 28/2/2024 ಸಭೆಯನ್ನು ಆಯೋಜನೆ ಮಾಡಿದ್ವಿ. ಅವತ್ತು ಬೇರೆ ಕಾರಣಗಳಿಂದ ಸಭೆ ಮುಂದೂಡೋದಾಗಿತ್ತು. ಹಾಗಾಗಿ ಇವತ್ತು 6ನೇ ತಾರೀಕು ಸಭೆಯನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ಸಭೆ ಒಟ್ಟು 19 ಜನ ಸದಸ್ಯರಲ್ಲಿ 18 ಜನ ಸದಸ್ಯರು ಹಾಜರಾಗಿದ್ದರು. ಸಭೆಯಲ್ಲಿ ಮುಖ್ಯವಾಗಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ 2024-25ನೇ ಸಾಲಿನ ಬಡ್ಜೆಟನ್ನು ಗ್ರಾಮ ಪಂಚಾಯತಿ ಬಡ್ಜೆಟನ್ನು ನಾವು ಮಂಡಿಸಿದ್ದೀವಿ. ಬಡ್ಜೆಟನ್ನು ಮಂಡಿಸಿ ಈ ಮುಂದಿನ 2024-25ನೇ ಸಾಲಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಯಾವ್ಯಾವ ಮೂಲಗಳಿಂದ ನಮಗೆ ಸರ್ಕಾರದಿಂದ ಮತ್ತು ನಮ್ಮ ಸ್ವಂತ ಸಂಪನ್ಮೂಲದಿಂದ ಆದಾಯ ಬರ್ತಾ ಇದೆ, ಅದನ್ನು ಯಾವ್ಯಾವ ರೀತಿ ನಾವು ಖರ್ಚು ಮಾಡಬಹುದು ಅಂತೇಳಿ ಒಂದು ಬಡ್ಜೆಟನ್ನು ಪ್ರಿಪೇರ್ ಮಾಡಿಕೊಂಡು ಆ ಬಡ್ಜೆಟನ್ನು ಸಭೆಯಲ್ಲಿ ಮಂಡಿಸಿ ಅದನ್ನು ಚರ್ಚೆ ಮಾಡಿ ಅಂಗೀಕರಿಸಿದ್ದೀವಿ. ತದನಂತರ ಅದನ್ನು ಮೇಲಧಿಕಾರಿಗಳು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಕಳಿಸಿ ಅದನ್ನು ಅನುಮೋದನೆ ತಗೊಂಡು ನಾವು ಮುಂದಿನ ರೀತಿ ಕ್ರಮ ಕೈಗೊಳ್ತೀವಿ. ಇಷ್ಟು ವಿಚಾರ ಚರ್ಚೆ ಆಯಿತು. ಅದಾದಮೇಲೆ ಮಾಮೂಲಿ ಅಜೆಂಡಾ ಥರ ಹಿಂದಿನ ಸಭೆ ನಡವಳಿಕೆಗಳನ್ನು ಓದುವಂಥದ್ದು, ಸರ್ಕಾರದಿಂದ ಬಂದಿರುವಂಥ ಸುತ್ತೋಲೆಗಳನ್ನು ಮತ್ತು ಆದೇಶಗಳನ್ನು ಚರ್ಚೆ ಮಾಡುವಂಥದ್ದು. ಅದಾದಮೇಲೆ ಸಾರ್ವಜನಿಕರಿಂದ ಬಂದಿರುವಂಥ ಅರ್ಜಿಗಳು, ಈ ಸೊತ್ತು ಅರ್ಜಿಗಳಿಗೆ ಸಂಬಂಧಪಟ್ಟಂಗೆ ಸಭೆಯಲ್ಲಿ ಚರ್ಚೆ ಮಾಡಿದ್ವಿ. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರ ವಿಚಾರಗಳಿಂದ ಬಂದಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಬರಗಾಲ ಇರೋದ್ರ ಸಂಬಂಧ ಕುಡಿಯ ನೀರಿನ ಸಮಸ್ಯೆಗಳು ಆಗದಿರೋ ಆ ಥರ ಒಂದು ವೇಳೆ ತುರ್ತು ಸಮಸ್ಯೆಗಳು ಬಂದಾಗ ಇಮಿಡಿಯೇಟಾಗಿ ನಾವೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಒಳಗೊಂಡಂತೆ ಕ್ರಮ ವಹಿಸಬೇಕು ಅಂತ ಎಲ್ಲರೂ ಚರ್ಚೆ ಮಾಡಿ ಏನು ಈ ಟಾಸ್ಕ್ ಫೋರ್ಸು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಎಲ್ಲೇ ಸಮಸ್ಯೆ ಆಗಲಿ ನಾವು ತುರ್ತಾಗಿ ಕ್ರಮ ಕೈಗೊಳ್ಳೋದಕ್ಕೆ ರೆಡಿಯಾಗಿದ್ದೀವಿ ಅಂತ ಎಲ್ಲ ಮೆಂಬರ್ಗಳಿಗೆ ವಿಷಯ ತಿಳಿಸಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲ ಅಂಗೀಕರಿಸಿದ್ದೀವಿ. ಇವತ್ತು ಈ ಸಭೆಯ ನಡವಳಿಕೆಗಳಾಗಿದೆ. 63 ಲಕ್ಷ ಇದು 2024-25ನೇ ಸಾಲಿನ ಬಜೆಟ್ ಆಗಿರ್ತದೆ. ಇದರಲ್ಲಿ ಸರ್ಕಾರದಿಂದ ಬರುವಂಥ, ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆಗಳ ಅನುದಾನಗಳನ್ನು ಹೇಗೆ ನಮ್ಮ ಗ್ರಾಮ ಪಂಚಾಯತಿಗೆ ಬರ್ತವೆ, ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಈ ವರ್ಷ 2024 ಮತ್ತು 25ನೇ ಸಾಲಿಗೆ 93 ಲಕ್ಷ ರೂಪಾಯಿ ನಮ್ಮ ಸ್ವಂತ ಸಂಪನ್ಮೂಲನ ನಾವು ಏನು ತೆರಿಗೆಗಳಿಂದ ವಸೂಲಿಗಳಿಂದ ನಿಗದಿ ಮಾಡುವಂಥ ಒಂದು ಅನುದಾನ ಇದೆ. ಅದನ್ನು ಯಾವ ರೀತಿ ನಾವು ವಸೂಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬಜೆಟಲ್ಲಿ ವಿವರವಾಗಿ ತಿಳಿಸಿದ್ದೀವಿ. ಹಾಗೆ ಬಂದಂಥ ಅನುದಾನದಲ್ಲಿ ನಾವು ಯಾವ್ಯಾವ ರೀತಿ ಖರ್ಚು ಮಾಡಬಹುದು, ಯಾವ್ಯಾವ ಅನುದಾನಗಳನ್ನು ನಾವು ಹೇಗೆ ಬಳಸ್ಕೊಂಡು ಬರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಬಜೆಟ್ ಪ್ರಿಪೇರ್ ಮಾಡಿ ಇವತ್ತು ಅನುಮೋದನೆಯನ್ನು ತಗೊಂಡಿದ್ದೀವಿ. ಒಟ್ಟು 2,63,00,000 ರೂಪಾಯಿ ನಮ್ಮ ಗ್ರಾಮ ಪಂಚಾಯತಿ ಬಜೆಟ್ ಆಗಿರುತ್ತೆ ಸರ್. 2,63,00,000